ಸಮರ್ಥ ವ್ಯಕ್ತಿ ಇದ್ರೆ ಒಂದು ಮುಖ, ಒಂದು ಜ್ಞಾನ ನಿಧಿಯಲ್ಲಿ ಎತ್ತರಾಗಿರ್ತಾರೆ. ಗುರುಗಳಂದ್ರೆ ಹೇಗಿರ್ತಾರೆ ಅಂದ್ರೆ ಬರೀ ಜ್ಞಾನ ಒಂದೇ ಅಲ್ಲ, ಅದು ಕರುಣೆಯ ಕಡಲು ಅಂತ. ಭಗವಂತ ಒಬ್ಬನೇ ಸ್ವತಂತ್ರ ತತ್ವ, ಉಳಿದವೆಲ್ಲವೂ ಅಸ್ವತಂತ್ರವಾಗಿರುವಂಥವು. ನಮ್ಮ ಪ್ರಪಂಚದ ಅದ್ಭುತ ಅಂದ್ರೆ ನಮ್ಮ ಬೆರಳುಗಳನ್ನು ನೋಡ್ಕೊಳ್ಳಿ, ಭಗವಂತ ಬಿಂಬ ಆದ್ರೆ ನಾವೆಲ್ಲ ಪ್ರತಿಬಿಂಬಗಳು. ಸಮುದ್ರದ ಪೂರ್ಣವೇ ಬೇರೆ, ಚಂಬಿನ ಪೂರ್ಣವೇ ಬೇರೆ. ವಿಶ್ವ ಸೃಷ್ಟಿ ಆಗಿರೋದು ಭಗವಂತನಿಂದ, ಅವನ ಲೀಲಾ ಸೃಷ್ಟಿಯಲ್ಲಿ. ಇವತ್ತು ಏನು ವಿಜ್ಞಾನ ಹೇಳ್ತಾ ಇದೆಯೋ ಅದನ್ನು ಆಚಾರ್ಯರು ಅವತ್ತು ಹೇಳಿದ್ರು, ಪಿಂಡಾಂಡದಿಂದ ಬ್ರಹ್ಮಾಂಡದವರೆಗೆ ವಿಶ್ವ ಒಂದಕ್ಕೊಂದು ಪರಸ್ಪರವಾಗಿ ಹೆಣೆದುಕೊಂಡಿದೆ ಅಂತ. ಸನಾತನ ಧರ್ಮದ ನೆಲದಲ್ಲಿ ಸಸಿಯನ್ನು ಹುಟ್ಟು ಹಾಕಿದಂಥ ಶಂಕರ ಭಗವತ್ಪಾದರು, ಮುಂದೆ ಪೋಷಣೆ ಮಾಡಿದಂಥ ರಾಮಾನುಜಾಚಾರ್ಯರು, ಅದನ್ನು ಮುಂದೆ ಮತ್ತೆ ಪುಷ್ಟವಾಗಿ ಬೆಳೆಸಿದಂಥ ಮಧ್ವಾಚಾರ್ಯರು, ಮೂರು ಆಚಾರ್ಯರು ಕನ್ನಡದಲ್ಲಿ ತಮ್ಮ ಕರ್ಮಕ್ಷೇತ್ರವನ್ನು ಮಾಡಿಕೊಂಡದ್ದು ನಮ್ಮ ಪುಣ್ಯ ವಿಶೇಷ. ಕರ್ನಾಟಕದಲ್ಲಿದ್ದವರು. ನನಗಿವರು ಇರುವಂಥ 20 ನಿಮಿಷದಲ್ಲಿ ಮಧ್ವಾಚಾರ್ಯರ ಕಾಣಿಕೆ ಏನು ಸನಾತನ ಧರ್ಮಕ್ಕೆ ಅಂತ ಹೇಳಬೇಕು. ಅತ್ಯಂತ ಒಬ್ಬ ಸಮರ್ಥ ವ್ಯಕ್ತಿ ಇದ್ದರೆ ಒಂದು ಮುಖ, ಒಂದು ಜ್ಞಾನ ನಿಧಿಯಲ್ಲಿ ಎತ್ತರಾಗಿರ್ತಾರೆ. ಇನ್ನಿಬ್ಬರು 2ರಲ್ಲಿ ಸಾಧನೆ ಮಾಡ್ತಾರೆ, ಕೆಲವರು 3ರಲ್ಲಿ ಸಾಧನೆ ಮಾಡ್ತಾರೆ. ಆದರೆ ಆಚಾರ್ಯರ ಮಧ್ವರ ವ್ಯಕ್ತಿತ್ವ ಕಂಡಾಗ ತತ್ವಶಾಸ್ತ್ರದಲ್ಲಿ ಅದ್ವಿತೀಯ ವಿದ್ವಾಂಸರು, ವೇದ ವಾಂಗ್ಮಯದ ಅಪೂರ್ವ ಸಂಶೋಧಕರು, ಜ್ಯೋತಿಷ, ಶಿಕ್ಷಾ, ಕಲ್ಪ ಮೊದಲಾದ ವೇದಾಂಗಗಳಲ್ಲಿ ಪ್ರಗಲ್ಭ ಪಂಡಿತರಾಗಿದ್ದವರು, ಶಿಲ್ಪಶಾಸ್ತ್ರದಲ್ಲಿ ಪರಿಣಿತರಾಗಿದ್ದವರು, ಕರ್ನಾಟಕ ಸಂಗೀತಕ್ಕೆ ಮೂಲ ರೂಪವನ್ನು ಒದಗಿಸಿದಂಥವರು, ವಾಗ್ಗೇಯಕಾರರು, ಸ್ವತಃ ಸಂಗೀತಕಾರರು, ಅದಲ್ಲದೆ ಪ್ರಮಾಣಬದ್ಧವಾದಂಥ ಮೈಕಟ್ಟನ್ನು ಹೊಂದಿದ ದೃಢಕಾಯರಾಗಿದ್ದಂಥವರು. ಮುಖ್ಯ ಅಂದರೆ ಇವು ಯಾವುದರ ಕೋಡನ್ನು ಅಂಟಿಸಿಕೊಳ್ಳದೆ ನಿರ್ಲಿಪ್ತ ಸನ್ಯಾಸಿಯಾಗಿದ್ದವರು. ಇದು ಬಹಳ ಮುಖ್ಯ. ಒಂದೇನಾದರೂ ಸಾಧನೆ ಆದರೆ ನಮಗೆಲ್ಲ ಕೋಡ ಬಂದ್ಬಿಡುತ್ತೆ, ತಲೆ ಭುಜದ ಮೇಲೆ ನಿಲ್ಲಲ್ಲ. ಎಲ್ಲ ಸಾಧನೆಗಳಿದ್ದರೂ ಕೂಡ ನಿರ್ಲಿಪ್ತರಾಗಿದ್ದಂಥವರು ಮಧ್ವಾಚಾರ್ಯರು. ವಿದ್ವಾಂಸರಿಗಾಗಿ ಸಾಕಷ್ಟು ಸಂಸ್ಕೃತ ಗ್ರಂಥಗಳನ್ನು ರಚನೆ ಮಾಡಿದರು. ಅವ್ರಿಗೆ ಅರ್ಥ ಆಯಿತು, ನಾನು ಮಾಡಿದ್ದು ಸಾಮಾನ್ಯರಿಗೆ ಮುಟ್ಲಿಕ್ಕಿಲ್ಲ ಅಂತ ಹೇಳಿ ಅತ್ಯಂತ ತಿಳಿಯಾದ ಸಂಸ್ಕೃತದಲ್ಲಿ ನಾಡುಗಬ್ಬಗಳನ್ನು ಬರೆದರು, ಹಾಡುಗಳನ್ನು ಬರೆದರು. ತನ್ನ ಶಿಷ್ಯರಾದ ನರಹರಿ ತೀರ್ಥರ ಕಡೆಯಿಂದ ಕನ್ನಡದ ವಚನಗಳನ್ನು ಬರೆಸಿದರು, ಕೀರ್ತನೆಗಳನ್ನು ಬರೆಸಿದರು. ಅವರ ಮೂಲಕ ಬಂದಂಥದ್ದು ಮುಂದೆ ಕೀರ್ತನೆ ಸಾಹಿತ್ಯ ಶ್ರೀಪಾದರಾಜರಿಂದ, ವ್ಯಾಸತೀರ್ಥರಿಂದ, ವಾದರಾಜರಿಂದ ಪರಿಪುಷ್ಟವಾಗಿ ಬೆಳೀತು. ಹೀಗೆ ವ್ಯಾಸಪಂಥ ದಾಸಪಂಥ ಆಯಿತು. ಪುರಂದರದಾಸರು, ಕನಕದಾಸರು, ವಿಜಯದಾಸರು, ಗೋಪಾಲದಾಸರು, ಜಗನ್ನಾಥದಾಸರುಗಳಂಥ ಅನುಭಾವಿಗಳನ್ನು ಜಗತ್ತಿಗೆ ಕೊಡ್ತು. ಅದಲ್ಲದೆ ಮಹಿಳೆಯರಾದಂಥ ಹೆಳವನಕಟ್ಟೆ ಗಿರಿಯಮ್ಮ, ಹರಪನಹಳ್ಳಿ ಭೀಮವ್ವ, ಗಲಗಲಿ ಅವ್ವ, ನಿಡಗುರ್ಕಿ ಜೀವುಬಾಯಿ ಇಂಥವರೆಲ್ಲ ಅದ್ಭುತವಾದ ಕೀರ್ತನೆಗಳನ್ನು ರಚಿಸಿ ಒಂದು ಗಂಗಾ ನದಿಯನ್ನು, ಕೀರ್ತನ ಗಂಗೆಯನ್ನು ಹರಿಸಿಬಿಟ್ರು. ಇದೆಲ್ಲಕ್ಕೂ ಮೂಲವಾಗಿ ನಿಂತಂಥವರು ಮಧ್ವಾಚಾರ್ಯರು ಅನ್ನೋದನ್ನು ಮರಿಬಾರ್ದು. ಇನ್ನೊಂದು ಬಹಳ ಮುಖ್ಯವಾಗಿ ಹೇಳಬೇಕಾದದ್ದು, ದಕ್ಷಿಣ ಕನ್ನಡದಲ್ಲಿ ಉತ್ತರ ಕಡೆ ಇರೋರಿಗೆ ಅಲ್ಲಿ ಗೊತ್ತಿರುತ್ತೆ, ಅದು ಅನಕ್ಷರಾಸ್ಥ ಹಳ್ಳಿಯ ಜನಕ್ಕೆ ವೇದ ಜ್ಞಾನವನ್ನು ಪಸರಿಸುವುದೇ ಹೇಗೆ ಅಂತ ಹೇಳಿ ತಮ್ಮ ಶಿಷ್ಯ ನರಹರಿ ತೀರ್ಥರ ಮೂಲಕ ಭಾಗವತದ ಆಟ, ದಶಾವತಾರದ ಆಟ ಅಂತ ಶುರು ಮಾಡಿದರು. ಅದರ ಮೂಲಕ ಒಂದು ಕಲಾ ಮಾಧ್ಯಮವನ್ನೇ ಶುರು ಮಾಡಿದರು. ಆಚಾರ್ಯರ ಗ್ರಂಥ ರಚನೆ ಬಹಳ ದೊಡ್ಡದಾದದ್ದು. ಆ 37 ಗ್ರಂಥಗಳನ್ನು ಸರ್ವಮೂಲ ಗ್ರಂಥಗಳು ಅಂತ ಕರಿತೇವೆ. ಬೆರಗಾಗ್ತದೆ ಒಂದ್ಸಲ ನೋಡಿದಾಗ, ಒಂದು ಜೀವನದಲ್ಲಿ ಬರೆಯೋಕ್ಕೆ ಸಾಧ್ಯ ಇದೆಯಾ ಅಂತ. ಸೂತ್ರ ಪ್ರಸ್ಥಾನದ ಮೇಲೆ 4 ಕೃತಿಗಳನ್ನು, ಗೀತಾ ಪ್ರಸ್ಥಾನದ ಮೇಲೆ 2 ಗ್ರಂಥಗಳನ್ನು, ಉಪನಿಷತ್ ಪ್ರಸ್ಥಾನದಲ್ಲಿ ಪ್ರಧಾನವಾದಂಥ 10 ಉಪನಿಷತ್ತುಗಳಿಗೂ ಭಾಷ್ಯ ಬರೆದದ್ದು. ವಿಶೇಷ ಅಂದರೆ ಹೆಚ್ಚಿನ ವಿದ್ವಾಂಸರು ಐತರೇಯ ಉಪನಿಷತ್ತಿನ 3 ಅಧ್ಯಾಯಗಳಿಗೆ ಮಾತ್ರ ವ್ಯಾಖ್ಯಾನ ಮಾಡಿದರೆ, ಮಧ್ವಾಚಾರ್ಯರು ಐತರೇಯದ ಅಧ್ಯಾತ್ಮದ ಇಡೀ ಉಪನಿಷತ್ ಖಂಡಕ್ಕೆ 9 ಅಧ್ಯಾಯಗಳಿಗೂ ಭಾಷ್ಯ ಬರೆದಿದ್ದಾರೆ. ಶ್ರುತಿ ಪ್ರಸ್ಥಾನದಲ್ಲಿ ಋಗ್ವೇದದ 40 ಸೂಕ್ತಗಳಿಗೆ ಅಧ್ಯಾತ್ಮದ ಅರ್ಥ ಬರೆದದ್ದಲ್ಲದೆ, ಐತರೇಯ ಬ್ರಾಹ್ಮಣದ ಕೆಲವು ಖಂಡಗಳಿಗೂ, ಮುಖ್ಯವಾಗಿ ಅರಣ್ಯಕದ ಮಹಾನಾಮನಿ ಖಂಡಕ್ಕೂ ವ್ಯಾಖ್ಯಾನ ಬರೆದು ಸಂಹಿತೆ, ಬ್ರಾಹ್ಮಣ ಮತ್ತು ಅರಣ್ಯಕಗಳನ್ನು ಸಮನ್ವಯವನ್ನು ಸಾಧಿಸಿದ್ದಾರೆ. ಬಹು ದೊಡ್ಡ ಕೆಲಸ ಇದು, 3 ಬೇರೆ ಬೇರೆ ಅಂದ್ಕೊಂಡವರಿಗೆ ಸಮನ್ವಯ ಸಾಧಿಸುವಂಥದ್ದು. ಇನ್ನೊಂದು, ಇತಿಹಾಸ ಪುರಾಣಗಳ ಸಮನ್ವಯಕ್ಕಾಗಿ ಮಹಾಭಾರತ, ಭಾಗವತಗಳ ಹೃದಯವನ್ನು ತೋರಿಸುವಂಥ 3 ಕೃತಿಗಳನ್ನು ಬರೆದಿದ್ದಾರೆ. ಮಹಾಭಾರತ ತಾತ್ಪರ್ಯ ನಿರ್ಣಯ, ನನ್ನ ವೈಯಕ್ತಿಕವಾಗಿ ಹೇಳೋದಾದರೆ ಅದು ಮ್ಯಾಗ್ನಮ್ ಓಪಸ್, ಮಾಸ್ಟರ್ ಪೀಸ್. ಮಹಾಭಾರತ ತಾತ್ಪರ್ಯ ನಿರ್ಣಯ, ಮಹಾಭಾರತ ತಾತ್ಪರ್ಯ ಅಂತ ಯಮಕ ಭಾರತ ಅಂತ, ಭಾಗವತ ತಾತ್ಪರ್ಯ ನಿರ್ಣಯ. ಪ್ರಮಾಣ ಪ್ರಮೇಯಗಳ ಬಗ್ಗೆ 9 ಗ್ರಂಥಗಳನ್ನು ಬರೆದಿದ್ದಾರೆ.
ಜೀವನದಲ್ಲಿ ವ್ಯಕ್ತಿ ಹೇಗೆ ಬದುಕಬೇಕು, ಗೃಹಸ್ಥನಾಗಿ ಬದುಕಬೇಕು, ಅಷ್ಟೇ ಅಲ್ಲ ಸನ್ಯಾಸಿಗಳೇ ಹೇಗೆ ಇರಬೇಕು ಅನ್ನೋದಕ್ಕೆ 7 ಗ್ರಂಥಗಳನ್ನು ಬರೆದಿದ್ದಾರೆ. ಸ್ತೋತ್ರ ಸಾಹಿತ್ಯದಲ್ಲಿ ಒಂದು ಸ್ತುತಿ ಇದೆ, ಮತ್ತೊಂದು ಸಂಗೀತ ಪ್ರಧಾನವಾದ ಹಾಡು ಗಬ್ಬಗಳ ಸಂಕಲನ ಇದೆ. ಮೊದಲನೇದು ನಖಸ್ತುತಿ ಅಂತ ಕರಿತೇವೆ, ನರಸಿಂಹ ನಖಸ್ತುತಿ ಅಂತ. ಯಾರಾದರೂ ವಾಯುಸ್ತುತಿಯನ್ನು ಚೆನ್ನಾಗಿ ಓದ್ಕೊಂಡಿದ್ರೆ ಅದು ಅರ್ಥ ಆಗತ್ತೆ. ಅವರ ಶಿಷ್ಯರಾದಂಥ ತ್ರಿವಿಕ್ರಮ ಪಂಡಿತಾಚಾರ್ಯರು ಒಂದ್ಸಲ ಮಧ್ವಾಚಾರ್ಯರ ಪೂಜೆ ಮಾಡೋದನ್ನು ನೋಡಿದಾಗ ಅವರ 3 ಅವತಾರಗಳು ಕಂಡುವಂತೆ ಬೆರಗಾಗಿ ಒಂದು ಸ್ತುತಿಯನ್ನು ಬರೆದರು, ವಾಯುಸ್ತುತಿ ಅಂತ ಬರೆದರು. ಅದನ್ನು ಗುರುಗಳಿಗೆ ತೋರಿಸಿದ್ರು. ಇಲ್ಲಿ ಒಂದು ಮಾತು ಹೇಳಬೇಕು, ಗುರುಗಳಂದರೆ ಹೇಗಿರ್ತಾರೆ ಅಂದರೆ ಬರೀ ಜ್ಞಾನ ಒಂದೇ ಅಲ್ಲ, ಅದು ಕರುಣೆಯ ಕಡಲು ಅಂತ. ಆ ತೋರಿಸಿದಾಗ ಹೇಳಿದ್ರಂತೆ, ಅಯ್ಯಪ್ಪ ನನ್ನ ಬಗ್ಗೆ ಬರೆದಿದ್ಯಪ್ಪ ನೀನು, ಗುರುಗಳ ಬಗ್ಗೆ ಬರೆದಿದ್ಯಾ, ಅದರ ಹರಿ ಬಗ್ಗೆ ಬರೀಲಾರದೆ ಗುರು ಬಗ್ಗೆ ಬರೀಬಾರ್ದು ಅಂತ ಹೇಳಿ ಒಂದು ಶ್ಲೋಕವನ್ನು ಕಟ್ತಾರೆ. ಅದು ನಖಸ್ತುತಿ ಅಂತ. ಈಗಾದರೂ ವಾಯುಸ್ತುತಿ ಹೇಳಬೇಕಾದ್ರೆ ನಖಸ್ತುತಿ ಹೇಳಿಯೇ ಶುರು ಮಾಡಬೇಕು. ಅಲ್ಲಿ ಒಂದು ಶ್ಲೋಕ ಎಂಥ ಪಾಂಡಿತ್ಯಪೂರ್ಣವಾದದ್ದು ಅಂದರೆ, ಇರುವ 4 ಸಾಲುಗಳಲ್ಲಿ ಮೊದಲನೇ 2 ಸಾಲಿಗೆ ಒಂದು ಛಂದಸ್ಸು ಬೇರೆ, ಎರಡನೇ 2 ಸಾಲಿಗೆ ಒಂದು ಛಂದಸ್ಸು ಬೇರೆ. ಎಂಥ ಅದ್ಭುತ ಅದು! ಪಾಂತ್ವ ಸ್ಮಾನ್ ಪುರಹೂತ ವೈರಿ ಬಲವನ್ ಅಂತ ಶುರು ಆಗುವಂಥ ಶ್ಲೋಕ ಮೊದಲಿನ 2 ಶಾಲೆಗಳಿಗೆ ಬಹಳ ಅದ್ಭುತವಾದಂತಹದ್ದು. ಶಾರ್ದೂಲ ವಿಕ್ರೀಡಿತ ವೃತ್ತ ಅಂತ. ಶಾರ್ದೂಲ ವಿಕ್ರೀಡಿತ ಯಾಕೆ ಹಾಕಬೇಕು ಅಂದರೆ, ನರಸಿಂಹನ ನಖ ಅಂದಾಗ ಪಿಸುಮಾತಲ್ಲಿ ಹೇಳೋಕ್ಕಾಗಲ್ಲ, ಅದನ್ನು ಗಟ್ಟಿಯಾಗಿ ಹೇಳಬೇಕಾಗತ್ತೆ. ಅದು ಸಿಂಹ ಬಂದಂಗೆ ಬರಬೇಕು, ಅದು ಸಿಂಹದ ಓಟ, ಅದು ಜೋರಾಗಿ ಬರಬೇಕು. ಮುಂದಿನ 2 ಸಾಲು ಸೃಗ್ಧರ ಅಂತ, ಸೃಗ್ಧರ ಛಂದಸ್ಸಲ್ಲಿ ಬರೆದ್ರು. ಯಾಕೆ ಹಿಂಗೆ ಮಾಡಿದರು? ಯಾಕಂದರೆ ತ್ರಿವಿಕ್ರಮ ಪಂಡಿತಾಚಾರ್ಯರು ಬರೆದಂಥ ವಾಯುಸ್ತುತಿ ಇರೋದು ಸೃಗ್ಧರ ಛಂದಸ್ಸಲ್ಲಿದೆ. ತಾನು ಬರೆದದ್ದು ಬೇರೆ ಛಂದಸ್ಸು, ಶಿಷ್ಯ ಬರೆದದ್ದು ಬೇರೆ ಆಗಬಾರದು ಅಂತ ಹೇಳಿ ಮೊದಲಿನ 2 ಸಾಲುಗಳನ್ನು ಶಾರ್ದೂಲ ವಿಕ್ರೀಡಿತ ವೃತ್ತದಲ್ಲಿ, ಕಡೆ 2 ಸಾಲುಗಳನ್ನ ಸೃಗ್ಧರ ಬರೆದು ಮುಂದೆ ವಾಯುಸ್ತುತಿಗೆ ಪೀಠಿಕೆ ಆಗುವಾಗ ಬರೆದಿದ್ದಾರೆ. ತಾವು ಗಮನಿಸಬೇಕು, ಆ ಮಾತಿನ ಲಯನೇ ಬದಲಾಗುವಂಥದ್ದು. ಪಾಂತ್ವ ಸ್ಮಾನ್ ಪುರಹೂತ ವೈರಿ ಬಲವನ್ ಮಾತಂಗ ಮತ್ಯದ್ಘಟ ಕುಂಭೋಚಾದ್ರಿ ವಿಪಾಟನಾಧಿಕ ಪಟೋ ಪ್ರತ್ಯೇಕ ವಜ್ರಾಹಿತ. ಇದು ಶಾರ್ದೂಲ ವಿಕ್ರೀಡಿತ. ಮುಂದೆ ತಕ್ಷಣ ಬದಲಾಗುವಂಥದ್ದು ಶ್ರೀಮತ್ ಕಂಠೀರವಾಸ್ಯ ಪ್ರತತ ಸುನಕರಾಧಾರಿತ ರಾತಿ ದೂರ ಪ್ರಧ್ವಸ್ತ್ವದ್ವಾಂತ ಶಾಂತ ಪ್ರವಿತತ ಮನಸ ಭಾವಿತ ನಾಕಿ ವೃಂದೈ ಅಥವಾ ಭೂರಿ ಭಾಗ 2 ಪಾಠ ಇದು. ಚಲನೆನೇ ಬೇರೆ ಆಗ್ಬಿಡುತ್ತಲ್ಲಪ್ಪ ಬರೀಬೇಕಾದ್ರೆ. ಎಂಥದ್ದು ಯಾಕೆ ಬರೋದ್ರು ಅಂದರೆ, ಶಿಷ್ಯ ಬರೆದು ಸೃಗ್ಧರಾದಲ್ಲಿ, ವಾಯುಸ್ತುತಿ ಬರೋದೇ ಸೃಗ್ಧರಾದಲ್ಲಿ. ಎಷ್ಟು ಚಂದ ಅದು! ಗೋವಿಂದೇ ದೇಹಿ ಭಕ್ತಿಂ ಭವತಿ ಚ ಭಗವನ್ ಮೂರ್ಜಿತಾಂ ನಿರ್ನಿಮಿತ್ತಾಂ ನಿರ್ವ್ಯಾಜಾಂ ನಿಶ್ಚಲಾಂಶ ಗುಣಗಣ ಬೃಹತೀಂ ಶಾಶ್ವತೀಮಾಶುದೇವ. ಆ ಛಂದಸ್ಸಿಗೆ ಹೊಂದ್ಕೊಳ್ಳಿ ಅಂತ ಹೇಳಿ ತಮ್ಮ ಪಾಂಡಿತ್ಯ ಮತ್ತು ಕರುಣೆಯನ್ನು ಎರಡೂ ತೋರಿಸಿ ಬರೆದಂಥ ಒಂದು ಸ್ತುತಿ ಇದು, ಅದ್ಭುತವಾದದ್ದು. ತಾವೆಲ್ಲ 12 ಸ್ತೋತ್ರಗಳನ್ನು ಕೇಳಿದ್ದೀರಿ. ಎಂಥ ಚಂದದ ಹಾಡುಗಳದನ್ನು ನಮ್ಮ ವಿದ್ಯಾಭೂಷಣರು ಕನ್ನಡಕ್ಕೆ, ಬನ್ನಂಜಿಯವರು ಕನ್ನಡಕ್ಕೆ ಮಾಡಿದಾಗ ಅದನ್ನು ವಿದ್ಯಾಭೂಷಣರು ಕನ್ನಡದಲ್ಲಿ ಹಾಡಿದ್ದಾರೆ. ಬೇಡಿದ್ದ ನೀಡುವನು ತುಂಬ ಕರುಣೆಯ ಕಡಲು, ಅದೆಂಥ ಪಾದರಿ ಅದು. ಅಂಥ ಹಾಡುಗಳನ್ನು ಬರೆದಿದ್ದಾರೆ. ಇದರೊಳಗೆ ಬಾಲ್ಯದಲ್ಲಿದ್ದಾಗ ಒಂದು ಕಂದುಕ ಸ್ತುತಿ ಅಂತ ಬರೆದಿದ್ರು. ಸಾಮಾನ್ಯವಾಗಿ ಪಂಡಿತರು ಒಪ್ಪೋದು 37 ಗ್ರಂಥಗಳನ್ನು ಸರ್ವಮೂಲ ಗ್ರಂಥಗಳು ಅಂತಾವೆ. ಕೆಲವು ಪಂಡಿತರು 51 ಗ್ರಂಥಗಳು ಅಂತ ಹೇಳ್ತಾರೆ. ಪ್ರಾಚೀನ ತತ್ವಜ್ಞಾನಕ್ಕೆ ಮಧ್ವಾಚಾರ್ಯರ ಕೊಡುಗೆ ಅಂದರೆ ತತ್ವದ್ವಾದ ಅಂತ. ಸಾಮಾನ್ಯವಾಗಿ ದ್ವೈತ ಅಂತ ಹೇಳ್ತೀವಿ ನಾವು, ಅದರ ನಿಜವಾದ ಹೆಸರು ತತ್ವವಾದ ಅಂತ. ಆ ತತ್ವವಾದದ ಸಿದ್ಧಾಂತ ಮುಖ್ಯ ಅಂದರೆ 2 ತತ್ವಗಳಿದ್ದಾವೆ ಜಗತ್ತಲ್ಲಿ. ಒಂದು ಸ್ವತಂತ್ರ ತತ್ವ, ಇನ್ನೊಂದು ಅಸ್ವತಂತ್ರ ತತ್ವ ಅಂತ. ಭಾಳ ಚೆನ್ನಾಗಿರುವಂಥ ಮಾತದು. ಭಗವಂತ ಒಬ್ಬನೇ ಸ್ವತಂತ್ರ ತತ್ವ, ಸರ್ವತಂತ್ರ ಸ್ವತಂತ್ರನಾಗಿರೋ ಭಗವಂತ ಮಾತ್ರ. ಉಳಿದವೆಲ್ಲವೂ ಅಸ್ವತಂತ್ರವಾಗಿರುವಂಥವು ಅಂತ. ಅಂದರೆ ಇಡೀ ಜಗತ್ತೇನಿದೆಯೋ, ಅವನ ಸೃಷ್ಟಿ ಏನಿದೆಯೋ ಅಸ್ವತಂತ್ರವಾದದ್ದು, ಅವನು ಹೇಳಿದ ಹಾಗೆ ನಡೆಯುವಂಥದ್ದು ಅಂತ. ದೇವರು ಒಬ್ಬನೇ, ದೇವತೆಗಳು ಅನೇಕ ಅಂತ ಹೇಳ್ತಾರೆ. ದೇವತೆಗಳು ಹೇಗಾದರು? ಅವರೆಲ್ಲ ಜೀವಿಗಳೇ ಭಗವತ್ ಸಾಕ್ಷಾರದಿಂದ, ಸಾಧ್ಯತೆಯಿಂದ, ಸಾಧನೆಯಿಂದ ಸಾಕ್ಷಾತ್ಕಾರ ಮಾಡಿಕೊಂಡು ಗುರುಗಳಾಗಿ ನಿಂತಂಥವರು ಅಂತ. ಮುಖ್ಯವಾದ ಸಿದ್ಧಾಂತ ಮಧ್ವ ಸಿದ್ಧಾಂತದಲ್ಲಿ ಬರೋದಂದರೆ, ಭಗವಂತ ಬಿಂಬ ಆದರೆ ನಾವೆಲ್ಲ ಪ್ರತಿಬಿಂಬಗಳು ಅಂತ. ಬಿಂಬ ಒಂದೇ, ಬಿಂಬಕ್ಕೆ ಅದರದೇ ಒಂದು ರೂಪ ವ್ಯಕ್ತಿತ್ವ ಇದೆ, ಪ್ರತಿಬಿಂಬಕ್ಕಿಲ್ಲ. ನಾನು ನಿಂತ್ಕೊಂಡಾಗ 100 ಕಡೆ ಕ್ಯಾಮ್ರಾ ಇಟ್ಟು 100 ಫೋಟೋ ತೆಗೆದ್ರೆ ಅವೆಲ್ಲ ಪ್ರತಿಬಿಂಬಗಳು. ಅಲ್ಲೆಲ್ಲ ಕಡೆ ಬೇರೆ ಬೇರೆಯಾಗೆ ಕಾಣಿಸ್ತೇನೆ ನಾನು, ಆದರೆ ನಾನಿರೋದೊಬ್ಬನೇ. ಬಿಂಬ ಸತ್ಯವಾದದ್ದು, ಇದು ಆದದ್ದಲ್ಲ. ಹಾಗಾದರೆ 3 ಇದ್ದಾವೆ. ಭಗವಂತ ಇದ್ದಾನೆ, ಜೀವ ಇದ್ದಾನೆ, ಜಡ ಪ್ರಪಂಚ, 3 ಇದ್ದಾವೆ. ಮಧ್ವಾಚಾರ್ಯ ಚಂದ ಹೇಳ್ತಾರೆ, ಜೀವ ನಡುವೆ ಇದ್ದಾನೆ, ಭಗವಂತನ ಕಡೆ ತಿರ್ಕೊಂಡ್ರೆ ಮೋಕ್ಷ ಆಗತ್ತೆ, ಜಡ ಪ್ರಪಂಚಗಳ ಸಿಕ್ಕಾಕೊಂಡ್ರೆ ಸಂಸಾರದಲ್ಲಿ ಸಿಕ್ಕಾಕೋತಾನೆ, ಚಕ್ರದಲ್ಲಿ ಸಿಕ್ಕಾಕೋತಾನೆ.
ಆದ್ದರಿಂದ ಜೀವ ಯಾವಾಗಲೂ ಭಗವಂತನ ಕಡೆಗೆ ಮುಖ ಮಾಡಿ ಇರಬೇಕು ಅಂತ ಭಕ್ತಿ ಪಂಥವನ್ನು ಹೇಳಿದಂಥವ್ರು. ಅವ್ರದ್ದೊಂದು ಬಹಳ ಮುಖ್ಯವಾದ ಮಾತು, ಈ ಜಗತ್ತಿಗೆ ಪ್ರಪಂಚ ಅಂತ ಯಾಕೆ ಕರೀತಾರೆ ಅಂತ. ಇದು ಪಂಚಮುಖಿಯಾದಂಥದ್ದು. ಪಂಚಭೂತಗಳು, ಪಂಚ ತನ್ಮಾತ್ರೆಗಳು, ಪಂಚಕೋಶಗಳು, ಪಂಚೇಂದ್ರಿಯಗಳು ಇವೆಲ್ಲದರಿಂದ ಆದದ್ರಿಂದ ಅದು ಪ್ರಪಂಚ, 5ರಿಂದ ಆದಂಥದ್ದು. ಈ ಪಂಚೀಕೃತ ಪ್ರಪಂಚದೊಳಗೆ ಪ್ರಾಣತತ್ವ 5 ರೂಪದಲ್ಲಿದೆ ಅಂತ ಅವ್ರ ಸಿದ್ಧಾಂತ. ಪ್ರಾಣ, ಅಪಾನ, ವ್ಯಾನ, ಉದಾನ, ಸಮಾನ. ಇದರೊಳಗೆ ಭಗವಂತ ಅನಿರುದ್ಧ, ಪ್ರದ್ಯುಮ್ನ, ಸಂಕರ್ಷಣ, ವಾಸುದೇವ ಮತ್ತು ನಾರಾಯಣ ರೂಪದಲ್ಲಿದ್ದಾನೆ ಅಂತ. ಇದರಿಂದ ಏನಾಯಿತು? ಹಾಗಾದರೆ ಪ್ರಪಂಚದಲ್ಲಿ ಪಂಚಭೇದಗಳಿದ್ದಾವೆ ಅಂತ. ಪಂಚಭೇದಗಳಿದ್ದಾವೆ. ಜಡಗಳ ನಡುವೆ ಭೇದ. ತಾವು ಗಮನಿಸಬಹುದು, 2 ಜಡ ವಸ್ತುಗಳ ನಡುವೆ ಹೋಲಿಕೆ ಇಲ್ಲ. ಒಂದೇ ಮರದ ಎಲೆಗಳನ್ನು ತೊಗೊಂಡ್ರು ಬೇರೆ ಬೇರೆ ಇರ್ತವೆ. ಜಡಗಳಲ್ಲಿ ವ್ಯತ್ಯಾಸ ಇದೆ, ಜಡ ಜೀವರಲ್ಲಿ ವ್ಯತ್ಯಾಸ ಇದೆ, ಜಡ ಪರಮಾತ್ಮನಲ್ಲಿ ವ್ಯತ್ಯಾಸ ಇದೆ, ಜೀವರಲ್ಲಿ ವ್ಯತ್ಯಾಸ ಇದೆ. ತಾವು ಗಮನಿಸಬೇಕು, ಇಷ್ಟೊಂದು 1000 ಜನ ಇದ್ದೀವಿ, ಒಂದು ಮುಖ ಇನ್ನೊಂದರ ಮುಖದಾಗಿಲ್ಲ, ಪೂರ್ತಿ ಬೇರೆನೆ. ಮುಖ ಬಿಡಿ, ಒಂದು ಮೂಗು ಇನ್ನೊಂದು ಮೂಗಿನಾಗಿಲ್ಲ. 800 ಕೋಟಿ ಜನ ಇದ್ದಾರೆ ಪ್ರಪಂಚದಲ್ಲಿ. 800 ಕೋಟಿ ಜನ ಒಬ್ಬರ ಹಾಗೆ ಇನ್ನೊಬ್ಬರಿಲ್ಲ. ಎಲ್ಲ ಜೀವಗಳು ಭೇದವಾಗಿದ್ದಾವೆ, ಬೇರೆ ಆಗಿದ್ದಾವೆ. ಅವುಗಳ ಸಾಧನೆ ಮೇಲೆ, ಸಹಜ ಪ್ರಕೃತಿಯ ಮೇಲೆ ಬೇರೆ ಆಗಿದ್ದಾವೆ. ಅದನ್ನು ಹೇಳ್ತಾರೆ, ಈ ಭೇದ ಬಂದಿರೋದು ಕಾರಣ ಇಷ್ಟೇನೆ. ಇದನ್ನು ತತ್ವ 2 ವಿಶಿಷ್ಟವಾದ ಅಂತ. ಒಂದು ವ್ಯಕ್ತಿ ವಿಶಿಷ್ಟವಾದ, ಸ್ವಭಾವ ವಿಶುದ್ಧವಾದ ಅಂತ. ಒಂದು ವಸ್ತುವಿನಂತೆ ಮತ್ತೊಂದು ವಸ್ತು ಇಲ್ಲ, ಒಂದು ಮನುಷ್ಯನಾಗಿ ಇನ್ನೊಬ್ಬ ಮನುಷ್ಯ ಇಲ್ಲ ಅಂತ ಹೇಳಿದ್ನಲ್ಲ. ಇದನ್ನು ಪ್ರಪಂಚ ಒಪ್ತದೆ. ಇವತ್ತಿಗಾದ್ರೂ ನೋಡಿ, ನಮ್ಮ ಪ್ರಪಂಚದ ಅದ್ಭುತ ಅಂದರೆ ನಮ್ಮ ಬೆರಳುಗಳನ್ನು ನೋಡ್ಕೊಳ್ಳಿ. ಮೇಲೆ ಕೈಯಲ್ಲಿ ನಮ್ಮ ಗೆರೆಗಳಿದ್ದಾವೆ, ಬೆರಳಿನ ತುದಿಗೆ ಫಿಂಗರ್ ಪ್ರಿಂಟ್ ಅಂತ ಕರಿತೇವೆ. ಈಗಾದರೂ ಬ್ಯಾಂಕಲ್ಲಿ ನಮ್ಮ ಸಿಗ್ನೇಚರ್ ನಂಬಲ್ಲ, ಅವರು ಹೆಬ್ಬೆಟ್ಟೆ ನಂಬುತ್ತಾರೆ. ಯಾಕಂದರೆ ಇದನ್ನು ಬದಲಾಯಿಸೋಕ್ಕಾಗಲ್ಲ. 800 ಕೋಟಿ ಜನದಲ್ಲಿ ನನ್ನ ಹೆಬ್ಬೆರಳಿನ ಗುರುತು ಇನ್ನು ಯಾರಿಗೂ ಹೊಂದಲ್ಲ. ಅದು ಇಷ್ಟು ವಿಶಿಷ್ಟವಾಗಿ ಇದ್ದೇವೆ ಜಗತ್ತು ನಾವು. ಮನುಷ್ಯಗಳೆಲ್ಲ ಭೇದ ಇದೆ ಅಂತ. ಮತ್ತು ಮುಖ್ಯವಾಗಿ ಹೇಳಬೇಕಾದದ್ದು, ಮಧ್ವಾಚಾರ್ಯ ಹೇಳ್ತಾರೆ, ಪ್ರತಿಯೊಬ್ಬರಿಗೂ ಅವನದೇ ಆದಂಥ ಒಂದು ವ್ಯಕ್ತಿತ್ವ ಇದೆ. ಆ ವ್ಯಕ್ತಿತ್ವ ಸಾಧಿಸಿಕೊಂಡಾಗ ಅದು ಮುಕ್ತಿ ಸಾಧ್ಯತೆ ಆಗ್ತದೆ ಅಂತ ಒಂದು ಕಲ್ಪನೆ ಮಾಡಿ ಹೇಳ್ತಾರೆ. ಎಷ್ಟು ಚಂದದ ಎಕ್ಸಾಂಪಲ್ ಕೊಡ್ತಾರೆ ಅಂದರೆ, ಒಂದು ಸಣ್ಣ ಚಂಬಿದೆ, ಒಂದು ಕೊಡ ಇದೆ, ಒಂದು ಕೆರೆ ಇದೆ, ಒಂದು ಸಮುದ್ರ ಇದೆ. ಸಮುದ್ರ ಯಾವಾಗಲೂ ತುಂಬಿಕೊಂಡೇ ಇರುತ್ತೆ. ನಾವು ಅಂತೀವಿ ಕೆರೆ ಒಣಗಿ ಹೋಗಿತ್ತು, ತುಂಬಿಕೊಂಡ್ತು ಅಂತೀವಿ. ಕೆರೆ ಪೂರ್ಣವಾಗಿ ತುಂಬಿಕೊಂಡಿದೆ ಅಂತೀವಿ. ಕೊಡ ಖಾಲಿ ಇತ್ತು, ನೀರು ತುಂಬಿಕೊಂಡಿದ್ವಿ, ಕೊಡ ತುಂಬಿದೆ ಅಂತೀವಿ. ಲೋಟ ತುಂಬಿದೆ ಅಂತೀವಿ. ಪ್ರತಿಯೊಂದು ಪೂರ್ಣ. ಸಮುದ್ರ ಪೂರ್ಣ, ಕೆರೆ ಪೂರ್ಣ, ಪಾತ್ರೆ ಪೂರ್ಣ, ಕೊಡ ಪೂರ್ಣ. ಆದರೆ ಪೂರ್ಣತೆಯಲ್ಲಿ ವೈವಿಧ್ಯ ಪೂರ್ಣ ಇದೆ. ಯಾವುದೂ ಸಮಲ್ಲ. ಗಾತ್ರ ಬೇರೆ, ಸಮುದ್ರದ ಪೂರ್ಣವೇ ಬೇರೆ, ಚಂಬಿನ ಪೂರ್ಣವೇ ಬೇರೆ. ಅದು ಪೂರ್ಣ ಅನಿಸಿದರೂ ಕೂಡ ವೈವಿಧ್ಯ ಪೂರ್ಣವಾದದ್ದು ಒಂದೇ ಅಲ್ಲ ಅದು ಅಂತ. ಇದೇ ಜೀವಗಳ ನಡುವೆ ಇರುವಂಥ ಭಿನ್ನತೆ ಇರುವಂಥದ್ದು. ಇನ್ನೊಂದು ಕೆಲವು ವಿಶೇಷಗಳನ್ನು ಬಹಳ ಚಂದ ಹೇಳಬೇಕಾದದ್ದು. ನಾನು ವಿಜ್ಞಾನದ ವಿದ್ಯಾರ್ಥಿಯಾಗಿ ನನಗೆ ಆಶ್ಚರ್ಯ ಹುಟ್ಟಿಸುವಂಥದ್ದು. ವಿಶ್ವವನ್ನು ನಿರಾಕರಿಸೋ ಹಾಗಿಲ್ಲ. ವಿಶ್ವ ಸತ್ಯ. ಯಾಕಂದರೆ ವಿಶ್ವ ಸೃಷ್ಟಿ ಆಗಿರೋದು ಭಗವಂತನಿಂದ. ಅವನ ಲೀಲಾ ಸೃಷ್ಟಿ ಅದು. ಲೀಲಾ ಸೃಷ್ಟಿಯನ್ನೇ ಒಪ್ಕೊಳ್ಳದೆ ಹೋದರೆ ಲೀಲೆಯನ್ನು ಹೇಗೆ ನಂಬ್ಕೋತೀರಿ, ಭಗವಂತನ ಹೇಗೆ ನಂಬ್ತೀರಿ? ಈಗ ಜಗತ್ತಿದೆ ಅನ್ನೋದೇನೆ ಭಗವಂತ ಇದ್ದಾನೆ ಅನ್ನೋದಕ್ಕೆ ಸಾಕ್ಷಿ. ಆದ್ದರಿಂದ ಬ್ರಹ್ಮ ಇದೆ, ಜಗತ್ತಿದೆ. ನಾನು ಏನೋ ಒಂದು ಸೃಷ್ಟಿ ಮಾಡ್ತೇನೆ, ಆ ಸೃಷ್ಟಿಗೆ ನಾನು ಕಾರಣ ಆಗ್ತೇನೆ, ಆ ಸೃಷ್ಟಿ ಇದೆ ಅಂತ ನಂಬುತ್ತೇನೆ ನಾನು. ಈಗ ತಾವೆಲ್ಲ ಇದ್ದೀವಿ, ಇರೋದು ಸತ್ಯ ಇದು. ಅದು ತಾತ್ಕಾಲಿಕ ಸತ್ಯ ಆಗಬಹುದು, ಆದರೆ ಶಾಶ್ವತವಾದ ಸತ್ಯ ಅಲ್ಲ. ಇದು ನೋಡಿ, ಫಾರ್ ಎಕ್ಸಾಂಪಲ್ ಎಲ್ಲರೂ ಇದ್ದೀವಿ, ನಾನು ಇರಲಿಕ್ಕಿಲ್ಲ, ಜಗತ್ತು ಹಾಗೆ ಬೆಳ್ಕೊಂಡು ಹೋಗ್ತಾ ಇದೆ. ಜಗತ್ ಸತ್ಯವಾಗಿದೆ, ಆದರೆ ಜಗತ್ ಸೃಷ್ಟಿ ಆಗಿದ್ದು ಕಾರಣ ಇಷ್ಟೇನೆ, ನಿರ್ಮಾಣ ಮಾಡೋದು ಒಬ್ಬರು ಇದ್ದಾನೆ ಅಂತ. ಇನ್ನೊಂದು, ಭೌತಿಕ ಪ್ರಪಂಚದ ಬಗ್ಗೆ ಆಚಾರ್ಯ ಹೇಳುವಂಥ ಮಾತು ನನಗೆ ಆಶ್ಚರ್ಯ ಹುಟ್ಟುತ್ತೆ. ಅವ್ರು ಹೇಳ್ತಾರೆ, ಪ್ರತಿಯೊಂದು ಭೌತಿಕ ದ್ರವ್ಯ ಏನಿದೆಯೋ ಅದರ ಸೂಕ್ಷ್ಮಾತಿ ಸೂಕ್ಷ್ಮಗಳು ಪರಮಾಣುಗಳಿದ್ದಾವೆ ಅಂತ. ದಯವಿಟ್ಟು ಗಮನಿಸಬೇಕು. ನಾವು ಅಟಾಮಿಕ್ ಥಿಯರಿ ಅಂತ ಪಾಠ ಮಾಡ್ತೀವಿ ಕಾಲೇಜ್ಗಳಲ್ಲಿ. ಪರಮಾಣು ಅತ್ಯಂತ ಸಣ್ಣದಾದ ಕಣ ಅಂತ ಹೇಳ್ತೀವಿ. ಆಚಾರ್ಯರು ಅವತ್ತು ಹೇಳಿದ್ದಾರೆ, 14ನೇ ಶತಮಾನದಲ್ಲಿ, ಸೂಕ್ಷ್ಮಾತಿ ಸೂಕ್ಷ್ಮ ಪರಮಾಣುಗಳು ಅವಿಭಾಜ್ಯವಾದ ಅಂತ್ಯ ಅವಯವಗಳಲ್ಲ. ಒಂದೊಂದು ಪರಮಾಣು ಒಳಗೂ ಅನೇಕಾನೇಕ ಸೂಕ್ಷ್ಮಾಣುಗಳಿದ್ದಾವೆ ಅಂತ. ನಾವು ಆಟಮ್ ಅಂದಾಗ ಪ್ರೋಟಾನ್, ನ್ಯೂಟ್ರಾನ್, ಇಲೆಕ್ಟ್ರಾನ್ ಅಂತ ಹೇಳ್ತೀವಿ. ಯಾವೂ ಸತ್ಯ ಅಲ್ಲ ಅಂತ ಗೊತ್ತಾಗಿದೆ. ಒಳಗಡೆ ಕ್ವಾರ್ಕ್ಸ್ ಇದ್ದಾವೆ ಅಂತ, ಮೆಸಾನ್ಸ್, ಪಯಾನ್, ಬೋಸಾನ್ಸ್ ಎಲ್ಲ ಪಾರ್ಟಿಕಲ್ಸ್ ಇದ್ದಾವೆ ಅಂತ ಹೇಳ್ತೀವಿ. ಇವತ್ತು ಏನು ವಿಜ್ಞಾನ ಹೇಳ್ತಾ ಇದೆಯೋ ಅದನ್ನು ಆಚಾರ್ಯರು ಅವತ್ತು ಹೇಳಿದರು, ಪರಮಾಣುವಿನೊಳಗೂ ಸೂಕ್ಷ್ಮಾಣುಗಳಿದ್ದಾವೆ ಅನ್ನೋ ಮಾತನ್ನು ಹೇಳಿದರು. ಇನ್ನೊಂದು ಬಹಳ ಮುಖ್ಯವಾದ ವಿಷಯ ಹೇಳ್ತಾರೆ.
ವನಸ್ಪತಿಗಳಲ್ಲಿ, ಗಿಡಬಳ್ಳಿಗಳಲ್ಲಿ ಜೀವ ಸಂಚಾರ ಇದೆ. ನಮ್ಮ ಜಗದೀಶ್ ಚಂದ್ರ ಬೋಸ್ ಏನು ಹೇಳಿದ್ರು, ಜೀವಗಳಲ್ಲಿ ಮರಗಳಲ್ಲಿ, ಸಸ್ಯಗಳಲ್ಲಿ ಜೀವ ಇದೆ ಅಂತ ಹೇಳೋದನ್ನು ಮಧ್ವಾಚಾರ್ಯ ಅವತ್ತು ಹೇಳ್ತಾರೆ. ಪ್ರತಿಯೊಂದು ಜೀವದಲ್ಲಿ, ಪ್ರತಿಯೊಂದು ವನಸ್ಪತಿಯಲ್ಲಿ, ಗಿಡಬಳ್ಳಿಗಳಲ್ಲಿ ಜೀವ ಸಂಚಾರವಿದೆ ಅಂತ. ಮತ್ತು ಇನ್ನೊಂದು, ಮನುಷ್ಯನ ಕ್ರಿಯೆಗೆ ಅದು ಪ್ರತಿಕ್ರಿಯೆ ತೋರಿಸಬಲ್ಲದು ಅನ್ನೋದನ್ನು ಬರೆದಿದ್ದಾರೆ ಅವರು. ಇನ್ನೊಂದು ಬಹುದೊಡ್ಡ ಸಿದ್ಧಾಂತವನ್ನು ನಮ್ಮ ವಿಜ್ಞಾನ ಇವತ್ತು ಗಟ್ಟಿಯಾಗಿ ನಂಬುತ್ತದೆ. ಯಾವುದೇ ವಸ್ತು ಸಂಪೂರ್ಣವಾಗಿ ನಾಶ ಆಗೋದಿಲ್ಲ. ಲಾ ಆಫ್ ಕಾನ್ಸರ್ವೇಷನ್ ಆಫ್ ಮಾಸ್ ಆ್ಯಂಡ್ ಲಾ ಆಫ್ ಕಾನ್ಸರ್ವೇಷನ್ ಆಫ್ ಎನರ್ಜಿ ಅಂತ ಇವತ್ತು ಮಾತಾಡ್ತೀವಲ್ಲ, ಅದನ್ನು ಸ್ವಾಮಿ ಅವ್ರು ಹೇಳ್ತಾರೆ, ಮಧ್ವಾಚಾರ್ಯ ಹೇಳ್ತಾರೆ, ಯಾವುದೇ ವಸ್ತು ಸಂಪೂರ್ಣವಾಗಿ ನಾಶ ಆಗೋದಿಲ್ಲ, ಅದು ಕೇವಲ ರೂಪಾಂತರ ಹೊಂದದೆ ಅಂತ. ಒಂದು ದೇಹ ಇದೆ, ಅದು ಬೂದಿ ಆಗ್ತದೆ. ಒಂದು ವಸ್ತು ಇನ್ನೊಂದು ವಸ್ತುವಾಗಿ ರೂಪಾಂತರ ಆಗ್ತದೆ ಹೊರತಾಗಿ ಯಾವ ವಸ್ತುವು ನಾಶ ಆಗೋದಿಲ್ಲ ಅನ್ನೋದನ್ನು ಅವತ್ತು ಬರೆದು, ಇವತ್ತು ನಾವು ಲಾ ಆಫ್ ಕಾನ್ಸರ್ವೇಷನ್ ಅಂತೇನು ಹೇಳ್ತೀವಿ, ಅದನ್ನು ಅವತ್ತೇ ಹೇಳಿದ್ದಾರೆ. ಇನ್ನೊಂದು ಬಹಳ ಅದ್ಭುತ ತತ್ವವನ್ನು ಹೇಳ್ತಾರೆ, ಅದಕ್ಕೆ ನೊಬೆಲ್ ಪ್ರಶಸ್ತಿ ಬಂದಂಥ ತತ್ವ ಅದು. ಪಿಂಡಾಂಡದಿಂದ ಬ್ರಹ್ಮಾಂಡದವರೆಗೆ ವಿಶ್ವ ಒಂದಕ್ಕೊಂದು ಪರಸ್ಪರವಾಗಿ ಹೆಣೆದುಕೊಂಡಿದೆ ಅಂತ. ಇಡೀ ವಿಶ್ವ, ನಾನು ಬರೀ ಭಾರತ ಭೂಮಿ ಅಂತ ಹೇಳ್ತಾ ಇಲ್ಲ, ಇಡೀ ವಿಶ್ವ ಒಂದಕ್ಕೊಂದು ಚೆನ್ನಾಗಿ ಹೊಂದಿಕೊಂಡಿದೆ ಅಂತ. ಒಂದು ಬಹಳ ಅದ್ಭುತ ಥಿಯರಿ ಇದೆ. 2 ಇಲೆಕ್ಟ್ರಾನ್ ಜೊತೆಗೆ ಬಂದಾಗ ಅವು ಬೇರೆ ಆಗಿ ಹೋದರೆ, ಒಂದು ಪ್ರಪಂಚದ ಈ ಮೂಲೆಗೆ ಇನ್ನೊಂದು ಆ ಪ್ರಪಂಚದ ಆ ಮೂಲೆಗೆ ಹೋದರೂ ಕೂಡ ಅಕಸ್ಮಾತ್ತಾಗಿ ಒಂದು ತಿರುಗಿದ್ರೆ ಇನ್ನೊಂದು ಕೂಡ ತಿರುಗತ್ತೆ ಅನ್ನೋ ಥಿಯರಿ ನೊಬೆಲ್ ಪ್ರಶಸ್ತಿ ಬಂದಂಥದ್ದು. ಅದನ್ನು ಅವತ್ತೇ 600 ವರ್ಷಗಳಿಂದ ಹೇಳಿ ಪ್ರಪಂಚ ಒಂದಕ್ಕೊಂದು ಸೇರ್ಕೊಂಡಿದೆ, ನಾವು ಯಾರೂ ಭಿನ್ನರಲ್ಲ, ಒಬ್ರಿಗೊಬ್ಬರು ಸೇರ್ಕೊಂಡವರು ಅನ್ನೋ ಮಾತನ್ನು ಅಷ್ಟು ಚೆನ್ನಾಗಿ ಹೇಳ್ತಾರೆ. ಅದಕ್ಕೆ ಹೇಳ್ತಾರೆ, ಮನುಷ್ಯನಿಗೆ 15 ಬೇಲಿಗಳಿದ್ದಾವೆ ಅಂತ. ಬಹು ದೊಡ್ಡ ಕಾಣಿಕೆ, ನಾನು ನಂಬಿಕೊಂಡ ಹಾಗೆ 15 ಬೇಲಿಗಳನ್ನು ನಾವು ಹಾಕ್ಕೊಂಡಿದ್ದೇವೆ. ಆ ಬೇಲಿಗಳು ಹೆಸರು, ನನ್ನ ಹೆಸರೇ ಒಂದು ಬೇಲಿ, ನಾನು ದೊಡ್ಡವನು ಅಂತ. ಒಡೆತನ ಒಂದು ಬೇಲಿ, ಯೋಚನೆ, ಮಾತು, ಕೃತಿ, ವೀರ್ಯ, ಅನ್ನ, ಮನಸ್ಸು, ಇಂದ್ರಿಯ, ನೆಲ, ನೀರು, ಗಾಳಿ, ಬೆಂಕಿ, ಆಕಾಶ ಮತ್ತು ಶ್ರದ್ಧೆ, ಈ 15 ಬೇಲಿಗಳನ್ನು ಹಾಕ್ಕೊಂಡಿದ್ದೇವೆ. ಯಾವಾಗ ನಾನು 15 ಬೇಲಿಗಳನ್ನು ಮುರಿದು ದಾಟುತ್ತೇನೋ ಆಗ ಮಾತ್ರ ನನಗೆ ಸಾಕ್ಷಾತ್ಕಾರ ಆಗುವಂಥದ್ದು. ಇದನ್ನೇ ಆತ್ಮ ಸಾಕ್ಷಾತ್ಕಾರ ಅಂತ ಕರೆದರು. ಆತ್ಮ ಸಾಕ್ಷಾತ್ಕಾರ ಆದವನಿಗೆ ಮಾತ್ರ ಭಗವಂತನ ಸಾಕ್ಷಾತ್ಕಾರ ಆಗೋದಕ್ಕೆ ಸಾಧ್ಯ ಇದೆ ಅಂತ ಮೊದಲು ಹೇಳ್ತಾರೆ. ಮೊದಲು ಅಹಂ ನಾಶ ಆಗಬೇಕು, ಆಗ ಸಹ ಎನ್ನುವಂಥ ಪರತತ್ವದ ದರ್ಶನ ಆಗ್ತದೆ. ಅಹಂ ನಾಶ ಆದಾಗೆ ಸಹ ಬರುತ್ತದೆ. ಇದೇ ಸೋಹಂ ಸಾಕ್ಷಾತ್ಕಾರ ಅಂತ, ಸೋಹಂ ಸಾಕ್ಷಾತ್ಕಾರ ಅಂತ. ಅದ್ಭುತವಾದ ಮಾತುಗಳನ್ನು ಒಟ್ಟಿನಲ್ಲಿ ಜೀವನ ಸಂದೇಶವನ್ನು ಹೇಳೋದಾದರೆ ಅವ್ರು ಹೇಳ್ತಾರೆ, ನಿನ್ನ ಪಾಲಿನ ಕರ್ಮವನ್ನು ಮಾಡು, ಬಂದದ್ದನ್ನು ಉಣ್ಣು, ಹರಿಯ ಚರಣಗಳ ಅರಿವನ್ನು ಮರಿಬೇಡ. ಹಾಗೆ ಹರಿ ಪರದೈವ, ಅವನೇ ಗುರು, ಅವನೇ ಆಸರೆ, ಅವನೇ ನನ್ನ ತಂದೆ, ಅವನೇ ನನ್ನ ತಾಯಿ ಅನ್ನೋದನ್ನು ಎಂದೂ ಮರಿಬೇಡ. ನಾನು ಎಷ್ಟೇ ದೊಡ್ಡವನಾದರೂ ಕೂಡ ನಾನು ಭಗವಂತನ ಸಾನ್ನಿಧ್ಯದಲ್ಲಿ ಹೋಗಬಹುದೇ ಹೊರತಾಗಿ ನಾನು ಭಗವಂತನನ್ನು ಸೇರ್ಕೊಳ್ಳೋಕ್ಕಾಗಲ್ಲ. ಯಾಕಂದರೆ ಭಗವಂತ ಎಲ್ಲವನ್ನೂ ಮೀರಿದಂಥವನು. ಆದ್ದರಿಂದ ನಾನು ಜೀವಾತ್ಮನಾಗಿ ಅವನ ಹತ್ತಿರ ಹೋಗ್ತೇನೆ, ಅವನ ಕಾಲು ಬಳಿ ಇರ್ತೇನೆ, ಬಹಳಾದ ಸಾನ್ನಿಧ್ಯವನ್ನು ಪಡ್ಕೊಳ್ತೇನೆ. ಆದ್ದರಿಂದ ನನ್ನ ಗುರಿ ಇರೋದು ಜೀವನ ಪರಮಾತ್ಮನ ಪಾದವನ್ನು ಮುಟ್ಟುವಂಥದ್ರಲ್ಲಿ ಅಂತ ಹೇಳಿದಂಥವ್ರು. ಕೊನೆಗೆ ಸುಮಾರು 3 ಶತಕಗಳ ಅಂತರದಲ್ಲಿ ಅವತರಿಸಿ ಸನಾತನ ಧರ್ಮವನ್ನು ಉಳಿಸಿ ಬೆಳೆಸಿ ಪ್ರಚೋದಿಸಿದಂಥ ಆದಿಗುರು ಶಂಕರಾಚಾರ್ಯರು, 12ನೇ ಶತಮಾನದಲ್ಲಿ ಅಸ್ಪೃಶ್ಯತೆಯನ್ನು ನಿರಾಕರಿಸಿದಂಥ ರಾಮಾನುಜಾಚಾರ್ಯರು, ಅವರ ಸಮಾನತೆಯ ಸಂತ ಅಂತ ಕರೀತೇನೆ ನಾನು, ರಾಮಾನುಜಾಚಾರ್ಯರು, 14ನೇ ಶತಮಾನದಲ್ಲಿ ತತ್ವವಾದವನ್ನು ವಿವರಿಸಿ ಸನಾತನ ಧರ್ಮಕ್ಕೆ ಹೊಸ ತಿರುವನ್ನು ಕೊಟ್ಟಂಥ ಶ್ರೀ ಮಧ್ವಾಚಾರ್ಯರು, 3 ಆಚಾರ್ಯರು ಅಸಾಮಾನ್ಯ ಪ್ರತಿಭೆಯ ಕರುಣೆಯ ಹರಿಕಾರರಾಗಿದ್ದಾರೆ. ಆ 3 ನಮ್ಮವರು ಎಂದು ಹೇಳಿಕೊಳ್ಳುವಂಥ ನಮ್ಮ ಹೆಮ್ಮೆ ಹೆಗಲು ಆಕಾಶವನ್ನು ಮುಟ್ಟಬೇಕು. ಅವರ ಬದುಕು, ಅವರ ಸಂದೇಶ ನಮ್ಮ ಬಾಳಿಗೆ ಬೆಳಕಾಗಬೇಕು, ನಮ್ಮರೆಲ್ಲರನ್ನ ಒದ್ದುಗೂಡಿಸಬೇಕು ಅಂತ ನನ್ನ ಪ್ರಾರ್ಥನೆ.